ನಮಸ್ಕಾರ ಸ್ನೇಹಿತರೆ. ಬಿಗ್ ಬಾಸ್ ಕನ್ನಡ 12 ಗ್ರ್ಯಾಂಡ್ ಫಿನಾಲೆ ಅದ್ಧೂರಿಯಾಗಿ ಮುಕ್ತಾಯವಾಗಿದೆ. ಗಿಲ್ಲಿ ನಟ ಬಿಗ್ ಬಾಸ್ ವಿನ್ನರ್ ಆಗಿ ಗೆದ್ದು ಬೀಗಿದ್ದಾರೆ. ಫಿನಾಲೆಯಲ್ಲಿ ಪಳಾರ್ ಗಿಲ್ಲಿ ಹವಾ ಎಷ್ಟರ ಮಟ್ಟಿಗಿತ್ತು ಅಂದ್ರೆ ಬಿಗ್ ಬಾಸ್ ಮನೆ ಮುಂದೆ ಬೆಳಗಿನ ಜಾವದವರೆಗೂ ಅಭಿಮಾನಿಗಳು ಗಿಲ್ಲಿಗೋಸ್ಕರ ಕಾದು ಕುಳಿತಿದ್ರು. ಡ್ಯಾನ್ಸು, ಪಟಾಕಿ ಸೌಂಡು, ಗಿಲ್ಲಿ ಗೆಲುವಿನ ಹಬ್ಬ ಜೋರಾಗೇ ಇತ್ತು. ಸಾಮಾನ್ಯ ಜನತೆ ಸೇರಿದಂತೆ ಗಿಲ್ಲಿಗೆ ತಾರೆಯರು ವಿಶ್ ಕೂಡ ಮಾಡಿದ್ದಾರೆ. ಪಳಾರ್ ಗಿಲ್ಲಿ ಜೀವನದಲ್ಲಿ ಕೊನೆಗೂ ಕಪ್ ಸಿಕ್ಕಿದೆ. ಈ ಹಿಂದೆ ಸುಮಾರು 5 ರಿಯಾಲಿಟಿ ಶೋಗಳಲ್ಲಿ ಭಾಗವಹಿಸಿದ್ದರು ಗಿಲ್ಲಿ ನಟ. ಆದ್ರೆ ಯಾವುದರಲ್ಲೂ ಗೆಲುವಿನ ಪತಾಕೆ ಹಾರಿಸುವ ಅವಕಾಶ ಸಿಗ್ಲಿಲ್ಲ. 6ನೇ ಶೋ ಬಿಗ್ ಬಾಸ್ ಕೊನೆಗೂ ತಮ್ಮ ಆಸೆ ಕನಸು ಈಡೇರಿಸಿಕೊಂಡಿದ್ದಾರೆ. ಅಭಿಮಾನಿಗಳ ಕಿತಾಪತಿ ಹೈದ ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಕಪ್ ತಮ್ಮದಾಗಿಸಿಕೊಂಡಿದ್ದಾರೆ. ಅವರ ಗೆಲುವನ್ನ ಸಿನಿಮಾ ಕಿರುತೆರೆ ತಾರೆಯರು ಸಂಭ್ರಮಿಸಿದ್ದಾರೆ. ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಗಿಲ್ಲಿ ಗೆಲುವನ್ನ ಅನೌನ್ಸ್ ಆಗ್ತಿದ್ದ ಹಾಗೆ ತಮ್ಮ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಶುಭ ಹಾರೈಕೆ ಪೋಸ್ಟ್ ಶೇರ್ ಮಾಡಿದ್ದಾರೆ. ಕನ್ನಡ ಜನಪ್ರಿಯ ರಿಯಾಲಿಟಿ ಶೋ ಬಿಗ್ ಬಾಸ್ 12ನೇ ಆವೃತ್ತಿಯಲ್ಲಿ ಅಭೂತಪೂರ್ವ ವಿಜಯ ಸಾಧಿಸಿರುವ ಮಂಡ್ಯ ಲೋಕಸಭೆ ಕ್ಷೇತ್ರದ ಮಳವಳ್ಳಿಯ ಅಪ್ಪಟ ಗ್ರಾಮೀಣ ಪ್ರತಿಭೆ ಗಿಲ್ಲಿ ನಟನಿಗೆ ಹೃದಯಪೂರ್ವಕ ಅಭಿನಂದನೆಗಳು. ಹಳ್ಳಿಯ ರೈತನ ಮಗನಾಗಿ ಹುಟ್ಟಿ ಕನ್ನಡಿಗರೆಲ್ಲ ಮನಗೆದ್ದಿರುವ ಅವರಿಗೆ ಇನ್ನೂ ಹೆಚ್ಚಿನ ಕೀರ್ತಿ ಹೆಸರು ಬರಲಿ ಶುಭ ಹಾರೈಸುತ್ತೇನೆ. ಹಾಗೆಯೇ ಸ್ಪರ್ಧೆಯ ಅಂತಿಮ ಸುತ್ತಿನಲ್ಲಿ ಮೊದಲ ರನ್ನರ್ ಅಪ್ ಆಗಿ ಹೊರಹೊಮ್ಮಿದ ಕುಮಾರಿ ರಕ್ಷಿತಾ ಶೆಟ್ಟಿ ಅವರಿಗೂ ಅಭಿನಂದನೆ ಎಂದು ತಿಳಿಸಿದ್ದಾರೆ. ಇನ್ನು ಖ್ಯಾತ ಗಾಯಕ ಅಲೋಕ್ ಹೀಗೆ ಹೇಳಿದ್ದಾರೆ. ಗಿಲ್ಲಿ ಗೆಲ್ಲಿ ಗುಡ್ ವೈಬ್ಸ್ ಅಲ್ಲಿ ಕಂಗ್ರಾಟ್ಸ್ ಅಣ್ತಮ್ಮ ಎಂದು ಕಾಮೆಂಟ್ ಕೂಡ ಮಾಡಿದ್ದಾರೆ. ಇನ್ನು ನಟಿ ನಿರೂಪಕಿ ಶ್ವೇತಾ ಚಂಗಪ್ಪ ಕೂಡ ವಿಶ್ ಮಾಡಿದ್ದು, ಪುಟ್ಟ ಮಕ್ಕಳಿಂದ ಹಿಡಿದು ಕೋಟ್ಯಾಂತರ ಹೃದಯಗಳನ್ನ ಗೆದ್ದ ಏಕೈಕ ಸ್ಪರ್ಧಿ, ನಮ್ಮ ಮನೆಯ ಪುಟಾಣಿಯ ಫೇವ್ರೆಟ್ ಕೂಡ. ಮೊಟ್ಟ ಮೊದಲ ಬಾರಿಗೆ ನಿಮ್ಮ ಗೆಲುವು ಇಡೀ ಕರ್ನಾಟಕದ ಗೆಲುವು. ಒಳ್ಳೆಯದಾಗ್ಲಿ ಗಿಲ್ಲಿ, ದೇವರು ನಿಮಗೆ ಎಲ್ಲಾ ಒಳ್ಳೆಯದನ್ನೇ ಮಾಡಲಿ ಎಂದು ಶುಭ ಹಾರೈಸಿದ್ದಾರೆ. ಇನ್ನು ರಿಯಾಲಿಟಿ ಶೋ ಒಂದರಲ್ಲಿ ನಟ ಶರಣ್ ಅವರು ಗಿಲ್ಲಿ ನಟನ ಕಂಡು ತುಂಬು ಹೃದಯದಿಂದ ಹಾರೈಸಿದ್ರು. ನಾನು ನಿಮಗೆ ದೊಡ್ಡ ಅಭಿಮಾನಿ ಎಂದು ಸೆಲ್ಫಿ ತಗೊಂಡು ಖುಷಿ ಪಟ್ಟಿದ್ರು. ಗಿಲ್ಲಿ ಬಿಗ್ ಬಾಸ್ ಟ್ರೋಫಿ ಎತ್ತಿ ಹಿಡಿಯುತ್ತಿದ್ದಂತೆ ಶರಣ್ ಅವರು ಶುಭ ಹಾರೈಸಿದ್ದಾರೆ. ಬಿಗ್ ಬಾಸ್ ವಿನ್ನರ್ ಗಿಲ್ಲಿ ಅವರಿಗೆ ಹಾಗೂ ರಕ್ಷಿತಾ ಅವರಿಗೆ ತುಂಬು ಹೃದಯದ ಶುಭಾಶಯಗಳು. ಸುದೀಪ್ ಸರ್ಗೆ ವಿಶೇಷ ಅಭಿನಂದನೆಗಳು ಹಾಗೂ ಎಲ್ಲಾ ಸ್ಪರ್ಧಿಗಳಿಗೂ ಶುಭ ಹಾರೈಕೆಗಳು ಎಂದಿದ್ದಾರೆ. ಇನ್ನು ಪ್ರತಿಸ್ಪರ್ಧಿ ವಾಹಿನಿಯಲ್ಲಿ ಗೆಲುವು ಸಾಧಿಸುವವರನ್ನ ಸಂಭ್ರಮಿಸುವುದು ತೀರಾ ಕಮ್ಮಿ. ಈ ವಿಚಾರವನ್ನ ಬ್ರೇಕ್ ಮಾಡಿದೆ ಜಿ ಕನ್ನಡ. ಕಳೆದ ಬಾರಿ ಹನುಮಂತ ಗೆಲುವಿನ ವಿಶ್ ಮಾಡಿದ್ರು. ಈ ಬಾರಿ ಗಿಲ್ಲಿ ನಟನ ಗೆಲುವಿಗೂ ಶುಭ ಹಾರೈಸಿದ್ದಾರೆ. ವಾಹಿನಿಗಳ ನಡುವಿನ ಕಾಂಪಿಟೇಷನ್ ಮರೆತು ಚೈತ್ರ ಕುಂದಾಪುರ, ರಾಧಾ ಕಲ್ಯಾಣ ಖ್ಯಾತಿಯ ನಟಿ ಚೈತ್ರ ರೈ ಸೇರಿದಂತೆ ಹಲವು ತಾರೆಯರು ಗಿಲ್ಲಿ ಗೆಲುವಿಗೆ ಶುಭಾಶಯ ತಿಳಿಸಿದ್ದಾರೆ. ಸ್ನೇಹಿತರೆ, ನಾವು ಕೂಡ ಗಿಲ್ಲಿ ಅವರಿಗೆ ವಿಶ್ ಮಾಡೋಣ. ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.